ಅಲ್ಲಿ ಏನೋ ಮಾಡಿ ಇಕ್ಕಿದಾರೆ ಬ್ರೋ, ಏನೋ ಮಾಡಿ ಇಕ್ಕಿದಾರೆ ಮಾಟ ಮಂತ್ರ ತರ. ನಮ್ಮ ಕೈಯಿಂದ ಮಾಡಬಾರ್ದು ಬ್ರೋ, ಬೇರೆ ಏನಾದ್ರು ಇಟ್ಕೊಂಡು ಚೆಲ್ಬಿಡೋಣ ಬ್ರೋ. ಬ್ರೋ ಇರ್ಲಿ ಬಿಡು ಬ್ರೋ, ಬ್ರೋ ಬ್ರೋ ಇರ್ಲಿ ಬಿಡು ಬ್ರೋ, ಇರ್ಲಿ ಬಿಡು ಬ್ರೋ. ಬ್ರೋ ಏನಾಗ್ತಿದೆ ಬ್ರೋ? ಬ್ರೋ ನಿಲ್ಸ್ಬಾರ್ದು ಬ್ರೋ. ಏನಾಗ್ತಿದೆ ಬ್ರೋ? ಕರೆಕ್ಟ್ ಆಗಿ ಮೀಟರು ಬ್ಲರ್ ಆಗ್ತಿದೆ, ರೋಡ್ ಬ್ಲರ್ ಆಗ್ತಿದೆ ನನಗೆ ಬ್ರೋ. ನಿನ್ ಮೈಂಡ್ ಡೈವರ್ಟ್ ಆಗ್ತಿದೆ ನೋಡ್ಕೊ. ನಿಜ ಬ್ರೋ, ನನಗೆ ಅರ್ಥ. ಬ್ರೋ ದಾರಿ ಹೇಳಿ ಬ್ರೋ. ಬ್ರೋ ಸ್ಟ್ರೈಟ್ ಹೋಗಿ ಬ್ರೋ. ಬ್ರೋ ಫೋಕಸ್ ಮಾಡಿ ಬ್ರೋ. ಬ್ರೋ 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 ಬೀಳ್ತಿದ್ಯಾ ಬ್ರೋ? ಏನಾಯ್ತು ಬ್ರೋ? ಬ್ರೋ ಮಾತಾಡಿ ಮಲೇಶ್ವರ್ಯ, ಏನಾಯ್ತು? ಯಾಕೆ ಬ್ರೋ ಮಾತಾಡ್ತಿಲ್ಲ? ಬ್ರೋ 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 ಭಯ ಆಗ್ತಿದೆ ಬ್ರೋ. ಇದೇ ರೂಟಲ್ಲಿ ಬ್ರೋ, ಮತ್ತೆ ಬ್ರೋ ಮತ್ತೆ ಬ್ರೋ ಗೊತ್ತಾಗ್ತಿಲ್ಲ. ತಗ ಆಗಿದೆ ಅಲ್ವಾ, ಇಂಟರ್ವೆಲ್ ಹೆಂಗ್ ಓಡುತ್ತೋ ಅಂತ ನಂಗೆ ಭಯ ಆಗ್ತಿದೆ ಬ್ರೋ. ನಾನು ಹೋಗ್ತೀನಿ ಬ್ರೋ, ನಾನು ಹೋಗ್ಬಿಡ್ತೀನಿ ಬ್ರೋ. ಬ್ರೋ ಇಲ್ಲ ಇಲ್ಲ ಬರ್ತಿಲ್ಲ ಬ್ರೋ. ಬ್ರೋ ಇದು ರೋಡಲ್ಲೇ ಇದೆ ಬ್ರೋ, ರೋಡಲ್ಲೇ ಇದೆ. ಬ್ರೋ ಏನು ಬ್ರೋ ಅದು? ವೈಟ್ ಬ್ರೋ, ಅದು ವೈಟ್ ಕಲರೇ ಬ್ರೋ, ರೋಡಲ್ಲೇ ಇದೆ ಬ್ರೋ. ಅದು ತೋರಿಸಿದೀಯಾ? ತೋರಿಸಿದ್ದೀನಿ. ಈ ಕ್ಯಾಮ್ರಾದಲ್ಲಿ, ಕಲರ್ ಕ್ಯಾಮ್ರಾದಲ್ಲಿ ತೋರಿಸ್ಬೇಕು. ಅದು ನೈಟ್ ವಿಷನಲ್ಲಿ ಬೇರೆ ಥರ ಕಾಣಿಸುತ್ತೇನೋ. ಕಲರ್ ಕ್ಯಾಮ್ರಾನು ತೋರಿಸಿದ್ದೀನಿ, ನೈಟ್ ವಿಷನಲ್ಲೂ ಕ್ಯಾಪ್ಚರ್ ಆಗಿದೆ. ಬ್ರೋ ವೈಟ್ ಏನು ಬ್ರೋ? ವೈಟು? ಹೌದು ಬ್ರೋ, ವೈಟ್ ಬರ್ತಿದೆ. ನಾನು ಇದು ಎಕ್ಸ್ಪೆಕ್ಟೇ ಮಾಡಿಲ್ಲ ಗಾಡಿ. ಬ್ರೋ ನೀನು ನಿಲ್ಸ್ಬೇಡ, ಗಾಡಿ ಹೋಗ್ತಾನೆ ಇರ್ತೀನಿ ನಾನು. ಆಗೋದಿರಪ್ಪ ಗಾಯ್ಸ್, 6 ಮೈಲು ಇಷ್ಟು ಭಯಂಕರ ಇರುತ್ತೆ ಅನ್ಕೊಂಡು. ನಿಜವಾಗ್ಲೂ ಇದು ಸಮಾಧಿ ಹೌದು, ಗೋರಿ ಇದೆ ಅಲ್ಲಿ. ಇನ್ನೂ ಎಷ್ಟು ದೂರ ಹೋಗ್ತೀವಿ ಬ್ರೋ? ಯಾವುದು ಬ್ರೋ ಗೊತ್ತಾಗ್ತಿಲ್ಲ. 7th ಮೈಲು ಸ್ಟಾರ್ಟ್ ಮಾಡಿದ್ವಿ ನಾವು. ಅಯ್ಯೋ ನನಗೆ ಫುಲ್ಲು ನೀರಸ ಬ್ರೋ. ಏನಾಗ್ತಿದೆ ಬ್ಲರ್ ಬ್ರೋ. ಏನು ಬ್ರೋ? ನನ್ನ ಐಸ್ ಬ್ಲರ್ ಆಗ್ತಿದೆ ಬ್ರೋ. ಏನು ಬ್ರೋ ಹೇಳ್ತಿದ್ಯಾ? ಏ ಸೀರಿಯಸ್ ಆಗ ಬ್ರೋ? ಸೀರಿಯಸ್ ಬ್ಲರ್ ಆಗ್ತಿದೆ ಬ್ರೋ. ಬ್ರೋ ತಮಾಷೆ ಮಾಡಿ. ಉನ್ನಿಶ ಬ್ರೋ. ಏನಾಗ್ತಿದೆ ಬ್ರೋ? ಬ್ರೋ ನಿಲ್ಸ್ಬಾರ್ದು ಬ್ರೋ. ಏನಾಗ್ತಿದೆ ಬ್ರೋ? ಕರೆಕ್ಟ್ ಆಗಿ ಮೀಟರು ಬ್ಲರ್ ಆಗ್ತಿದೆ, ರೋಡ್ ಬ್ಲರ್ ಆಗ್ತಿದೆ ನನಗೆ. ಬ್ರೋ ನಿನ್ ಮೈಂಡ್ ಡೈವರ್ಟ್ ಆಗ್ತಿದೆ ನೋಡ್ಕೊ. ನಿಜ ಬ್ರೋ, ನನಗೆ ಅರ್ಥ. ಬ್ರೋ ದಾರಿ ಹೇಳಿ ಬ್ರೋ. ಬ್ರೋ ಸ್ಟ್ರೈಟ್ ಹೋಗಿ ಬ್ರೋ. ಬ್ರೋ ಫೋಕಸ್ ಮಾಡಿ ಬ್ರೋ. ಬ್ರೋ ಬೀಳ್ತಿದ್ಯಾ ಬ್ರೋ? ಗಾಡಿ ಬೀಳ್ಸ್ತಿದ್ಯಾ ಬ್ರೋ? ಕಣ್ಣಲ್ಲಿ ನೀರು ಬರ್ತಿದೆ ಬ್ರೋ ನನಗೆ. ಬ್ರೋ ಫುಲ್ಲು ಮಂಟ ಬ್ರೋ, ಹಿಡಿತಿದೆ ಬ್ರೋ. ಬ್ರೋ ದೇವ್ರನ್ನ ಅನ್ಕೋ ಬ್ರೋ ಮನ್ಸಲ್ಲಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬ್ರೋ ಫೋಕಸ್ ಮಾಡು ಬ್ರೋ, ಫೋಕಸ್ ಮಾಡು ಬ್ರೋ. ಈ ಚಾಲೆಂಜ್ ನಾವು ಹೆಂಗಿದ್ರು ಕಂಪ್ಲೀಟ್ ಮಾಡಬೇಕು ಬ್ರೋ. ಏನು ಬ್ರೋ ರೋಡ್? ಏನಾಯ್ತು? ಹುಣ್ಸೆನ್ ಮರ ಬ್ರೋ. ಅಂದರೆ ಹುಣ್ಸೆನ್ ಮರ ಬ್ರೋ. ಏನದು? ಬ್ರೋ ಫೋಕಸ್ ಮಾಡು ಬ್ರೋ. ಬ್ರೋ ಬ್ರೋ ಇವಾಗ ನಿನ್ನ ಏನಾಗಿಲ್ಲ ತಾನೆ? ಇವಾಗ ಚೆನ್ನಾಗಿದೆ. ಕರೆಕ್ಟ್ ಆಗಿದೆಯಾ? ಮೈಂಡ್ ಡೈವರ್ಟ್ ಆಗ್ತಿದೆ ಬ್ರೋ, ಫೋಕಸ್ ಮಾಡು ಬ್ರೋ. ಬ್ಲರ್ ಆಯ್ತು ಬ್ರೋ. ಎಷ್ಟು ಬ್ಲರ್ ಗೊತ್ತಾ? ನಾವು ಏನಾದರೂ ಮೂವಿ ಕ್ಯಾಮ್ರಾದಲ್ಲಿ ಬ್ಲರ್ ಮೂವಿ ನೋಡಿದ್ರೆ ಹೆಂಗಿರುತ್ತೆ ಹಂಗೆ ಅನ್ಸ್ತಿದ್ದೇವೆ ಎಲ್ಲ. ಏನದು? ಇನ್ನೊಂದು ದೇವ ಬಂದೇನೋ ಅನ್ಕೊಂಡೆ ಬ್ರೋ. ಈ ರೋಡ್ ಹಂಗೆ ಇದೆ ಬ್ರೋ. ನಾಯಿನೂ ದೈವ ಆಗಿರ್ಬೋದು ಬ್ರೋ. ರೋಡಲ್ಲೇ ಹೋಗ್ತಿದೆ ನೋಡು. ಹೌದು, ಸೈಡ್ ಹೋಗ್ತಿಲ್ಲ. ಆರನ್ ಮಾಡಿ. ಬ್ರೋ ಅದು ದೇವಾನೇ ಬ್ರೋ, ಪಕ್ಕ ಕನ್ಫರ್ಮ್ ಬ್ರೋ. ನೋಡಿ ಬ್ರೋ. ಹಾಂ ಹೋಗ್ಬಿಡ್ರಿ. ಏನು ನೋಡ್ತೀವಿ? ಏನು ಮಾಡ್ತಿದ್ದೆ ಅದು? ನಮ್ಮನ್ನು ನೋಡ್ತಾನೆ ಇಲ್ಲ ಬ್ರೋ ಅದು. ಯಾವ ಮೈಲಲ್ಲಿ ಇದೀವಿ ಬ್ರೋ? ನನಗೆ
ಬ್ಲಿಂಕ್ ಆಗ್ತಿದ್ದೇ ಇದೆ ಪಾಪ. ಅಪ್ಪ ದೊಡ್ಡ ದೊಡ್ಡ ಸಮಾಧಿಗಳೆಲ್ಲ ಕಟ್ಟಿದ್ದಾರೆ ಅಲ್ವಾ? ಇದೇನು ಬ್ರೋ ಏನೋ ಸೌಂಡು? ಏನೋ ಬ್ರೋ ಅದು? ಬ್ರೋ ಅಲ್ತಿದೆ ಬ್ರೋ ಅದು. ಹಲೋ ಥರ ಸೌಂಡು ಕ್ಲಿಯರ್ ಆಗಿ ಬ್ರೋ ನನಗೆ ಬ್ರೋ ಹಿಂದೆ ಯಾರಾದರೂ ಕುತ್ಕೊಂಡಿದ್ದಾರ ಏನು? ನನಗೆ ಹಿಂದೆ ಏನು ಕುತ್ಕೊಂಡಿರೋ ಥರ ಅನಿಸ್ತು ನಿಜ. ನನ್ನಿಂದ ಯಾರು ಇಲ್ಲ ಬ್ರೋ, ನನ್ನಿಂದ ಯಾರು ಇಲ್ಲ. ನೈಟ್ ವ್ಯೂ ನಾನು ತೋರಿಸ್ತಿದ್ದೀನಿ ಬ್ರೋ, ನನ್ನಿಂದ ಯಾರು ಇಲ್ಲ ಬ್ರೋ. ನೋಡಿ ಕೆರೆ, ದೊಡ್ಡ ಕೆರೆ, ಲೇಕು. ಓ ಮೈ ಗಾಡ್, ಕೆರೆಗಳು ನಾನು ಇಷ್ಟು ದೊಡ್ಡದಿದೆ ಬ್ರೋ. ತುಂಬ ದೊಡ್ಡದು ಬ್ರೋ ಏನದು? ಬ್ರೋ ಸೌಂಡ್ ಫಿನಿಶ್ ಆಗಿದೆ ಏನು? ನಾವು ಇವಾಗ 8ಗೆ ಸ್ಟಾರ್ಟ್ ಆಗಿದ್ವಿ ಅನಿಸ್ತದೆ. 8 ಬ್ರೋ, ಹೌದು 8 ಮೈಲು. 8th ಮೈಲ್ ಸ್ಟಾರ್ಟ್ ಆಗಿದೆ. ಇನ್ನೂ ಜಾಸ್ತಿನೇ ಬರ್ತಿದ್ದೀವಿ ಬ್ರೋ ನಾವು. ನೋಡಿ ಬ್ರೋ, ರೋಡ್ ಏನು ಬ್ರೋ ಹಿಂಗಿದೆ? ರೋಡ್ ಹೆಂಗೆ ಬ್ರೋ ಹೋಗೋದು? ಬ್ರೋ ಇಲ್ಲಿ ಮೇಲೆ ಹೋಗ್ತಿದ್ದೀರಾ? ಯಾವುದೋ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀರಿ ಬ್ರೋ. ರೋಡು ಹೌದು ಬ್ರೋ. ಮೇಲೆ ಎಲ್ಲ ಹಿಂಗೆ ಇರುತ್ತೇನೋ ಬ್ರೋ ರೋಡು. ಬ್ರೋ ಏನು ಬ್ರೋ ರೋಡ್ ಇದೆಯೋ ಬ್ರೋ ಮಲೇಶ್ ಬ್ರೋ ಏಯ್ ಏನಾಯ್ತು ಬ್ರೋ ಮಾತಾಡಿ. ಮಲೇಶ್ ಅವರೇ ಏನಾಯ್ತು? ಯಾಕೆ ಬ್ರೋ ಮಾತಾಡ್ತಿಲ್ಲ? ಬ್ರೋ ಭಯ ಆಗ್ತಿದೆ ಬ್ರೋ. ಏನಾಯ್ತು ಬ್ರೋ ಗಾಯ್ಸ್ ಏನು ಮಾತಾಡ್ತಿಲ್ಲ ಗಾಯ್ಸ್ ಇವರು. ಬ್ರೋ ಮಾತಾಡಿ ಬ್ರೋ. ಮಲೇಶ್ ಬ್ರೋ ಏನಾಯ್ತು ಬ್ರೋ? ನನ್ನ ಯಾರೋ ಏನೋ ಟಚ್ ಮಾಡಿದ್ರು ಬ್ರೋ ಬೆನ್ನ. ಎಲ್ಲಿ? ಹಿಂದೆ ಯಾರೋ ಟಚ್ ಮಾಡಿದ್ರು ಬ್ರೋ ಬೆನ್ನ ಟಚ್ ಮಾಡಿದ ತಕ್ಷಣ ನನಗೆ ಒಂಥರ ಜ್ಞಾನ ತಪ್ಪೋದಂಗೆ ಆಯಿತು ಬ್ರೋ. ಫ್ರೆಂಡ್ಸ್ ನನ್ನ ಯಾರೋ ಟಚ್ ಮಾಡ್ದಂಗೆ ಅನ್ಸಿದ್ರು. ಎಲ್ಲಿ? ಬೆನ್ನ ಬ್ರೋ. ಬೆನ್ನೇನಾ? ಬೆನ್ನ ಟಚ್ ಮಾಡಿದ ತಕ್ಷಣ ನನಗೆ ಒಂಥರ ಜ್ಞಾನ ತಪ್ಪೋದಂಗೆ ಆಯಿತು ಬ್ರೋ. ನನಗೆ ಹಾರ್ಟ್ ಹೇಗಾಯ್ತು ಬ್ರೋ? ನನಗೆ ಏನೋ ಆಗ್ಬಿಟ್ಟಿದೆ ಅನ್ಕೊಂಡೆ ಬ್ರೋ. ಈ ರೂಟ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಏನೋ ಆಗ್ತಿದೆ ಬ್ರೋ. ರೂಟೇ ಸರಿ ಇಲ್ಲ, ಏನೋ ಫೀಲ್ ಆಗ್ತಿದೆ ನನಗೆ ಬ್ರೋ. ನಿಜವಾಗ್ಲೂ 4 ಥರ ರೋಡ್ ನೋಡಿದ್ದೀವಿ ನಾವು ಇವತ್ತು. 4 ಡಿಫ್ರೆಂಟ್ ರೋಡ್ ನೋಡಿದ್ದೀವಿ. ಇದೊಂದು ಡಿಫ್ರೆಂಟ್ ರೋಡು. ಏನು ಬ್ರೋ ಹಿಂಗಿದೆ ರೋಡ್? ನರ್ಕ ನೋಡ್ತಾ ಇದ್ದೀನಿ. ಸುತ್ತಿರೋ ಥರ ಅನಿಸ್ತಿದೆ ಬ್ರೋ. ಅಲ್ಲ ಹೌದು ರೈಟ್ ಲೆಫ್ಟ್ ಅಲ್ಲಿ ಕಳಿಸಿದೆ ಬ್ರೋ. ಸ್ವಲ್ಪ ಫಾಸ್ಟ್ ಹೋಗು ಬ್ರೋ. ಫಾಸ್ಟ್ ಹೋಗೋಕ್ಕಾಗಲ್ಲ. ನೋಡ್ಕೊಂಡು ನೋಡ್ಸು. ಓಂ ನಮ ಬ್ರೇಕು ಬ್ರೋ ನೋಡ್ಕೋ ಬ್ರೋ. ನೋಡ್ಕೊಂಡು ನೋಡ್ಸು ಬ್ರೋ. ನನ್ನ ಕಾಲು ಹಿಂಗೆ ಫಿಟ್ ಆಗಿದೆ ಬ್ರೋ. ಹೆಂಗಂದ್ರೆ ಬ್ರೇಕ್ ಹಾಕೋಕೆ ಆಗ್ತಿಲ್ಲ ನನಗೆ ಬ್ರೋ. ಇದು ಎಷ್ಟನೇ ಮೈಲು ಬ್ರೋ? ನಾನು ಮರ್ತೋಗಿದ್ದೀನಿ ಬ್ರೋ. ಏನು ಬ್ರೋ 8th ಮೈಲ್ ಬ್ರೋ. ನನಗೆ ಜ್ಞಾನ ತಪ್ಪೋಗ್ತಿದೆ ಬ್ರೋ. 8th ಮೈಲ್ ಎಂಡಿಗೆ ಬಂದಿದ್ದೀವಿ ನಾವು. ಹೌದಾ? ಹಾಂ ಸೀರಿಯಸ್ ಆಗಿ ನನಗೆ ಜ್ಞಾನ ಒಂಥರ ಆಗ್ತಿದೆ. ನನ್ನ ಮೈಂಡೆಲ್ಲ ಒಂಥರ ಆಗ್ತಿದೆ ಬ್ರೋ. ಯಾಕೆ ಏನಂತ ಗೊತ್ತಿಲ್ಲ. ನನಗೆ ಒಂಥರ ಬೇರೆ ಪ್ರಪಂಚದಲ್ಲಿ ಹೋಗ್ತಿರೋ ಥರ. ಅಪ್ಪ ಬ್ರೋ ರೋಡ್ ನೋಡು ಬ್ರೋ. ಚೆನ್ನಾಗಿದೆ ಬ್ರೋ. ಅಪ್ಪ ಇಲ್ಲ ಹಾಂಟೆಡ್ಗಿಂತ ಬೇರೆ ಏನಾದರೂ ಹೆಸರಿದ್ರೆ ಮತ್ತೆ ಏನಾದರೂ ಪ್ರಾಣಿ ಬಂದರೂ ಫಾಸ್ಟಾಗಿ ಹೋಗೋಕ್ಕೂ ಆಗಲ್ಲ ರೋಡಲ್ಲಿ. ನನ್ನ ಈ ಬ್ರೋ ಹ್ಯಾಂಡಲ್ ಮಾಡೋಕೆ ಆಗ್ತಿಲ್ಲ ಬ್ರೋ. ಓಡ್ಸಂಗೂ ಇಲ್ವಲ್ಲ ಬ್ರೋ ನಾನು. ಅಲ್ವಾ? ಆಗಲ್ಲ, ಸತ್ರೂ ಆಗಲ್ಲ. ಅದು ಆ ಥರ ಮಾಡಬಾರ್ದು. ಗಾಡಿ ನಿಲ್ಲಿಸ್ಬಾರ್ದು. ನಾನು ಹಿಂಗೆ ಮಾಡ್ತಾ ಇದ್ರೆ ನೀವು ಹಿಂದೆ ಹತ್ಕೊಂಡು ಬಂದು
ಕುತ್ಕೊಂಡು ಓಡಿಸ್ಬೇಕು. ಬ್ರೋ ಏನೋ ಗೊತ್ತಿಲ್ಲ ಏನೋ ಚಿಕ್ಕ ಗುಹೆ ಥರ ಇದೆ ಅದು. ಗುಹೆ ಥರ ಇದೆ ಅದು. ಹೌದಾ? ಹೌದು. ಏನು ಬ್ರೋ ಭಯಂಕರ ಏನು ಬ್ರೋ ಸೌಂಡ್ ಬರ್ತಿದೆ. ನಿಜ ಬ್ರೋ? ನಿಜವಾಗ್ಲೂ ಸೌಂಡ್ ಬ್ರೋ. ಯಾರದು? ಬ್ರೋ 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 ಅಲ್ಲಿ ಏನೋ ಮಾಡಿ ಇಕ್ಕಿದ್ದಾರೆ ಬ್ರೋ. ಏನೋ ಮಾಡಿ ಇಕ್ಕಿದ್ದಾರೆ ಮಾಟ ಮಂತ್ರ ಥರ. ಪಕ್ಕ ಏನೋ ಮಾಡಿದ್ದಾರೆ ಬ್ರೋ. ಸೀರಿಯಸ್ ಈ ಆಗಿ ಥರ ರೋಡ್ ಈ ಥರ ರೋಡಲ್ಲಿ ಮನುಷ್ಯನ ಸಾಯಿಸೋಕೆ ಅವ್ರು ಏನೋ ತೊಂದರೆ ಮಾಡ್ತಾರೆ ಗೊತ್ತಾ? ಇಡೀ ಮನುಷ್ಯರನ್ನ ಸಾಯಿಸೋಕ ಪಕ್ಕ ಬ್ರೋ, ಪಕ್ಕ ಹಂಗೆ ಮಾಡೋದು. ರೋಡ್ಗೆ ಮಾಡೋದು ಆ ಥರನೇ ಅಂತಾರೆ. ಮನುಷ್ಯರನ್ನ ಸಾಯಿಸೋಕ ಬ್ರೋ. ಹಂಗಾದ್ರೆ ತಿರ್ಸು ಬ್ರೋ, ಒಂದು ನಿಮಿಷ ಹೇಳ್ತೀನಿ. ತಿರ್ಗ್ಸು ಬ್ರೋ ಹೇಳ್ತೀನಿ. 11 ಮೈಲ್ಸ್ ಚಾಲೆಂಜ್ ಬ್ರೋ ಇದು. ಇರ್ಲಿ ಬಿಡು ಬ್ರೋ, ತಿರ್ಸು ಬ್ರೋ ಹೇಳ್ತೀನಿ. ತಿರ್ಗ್ಸು ಬ್ರೋ, ಒಂದು ನಿಮಿಷ ತಿರ್ಗ್ಸು ಬ್ರೋ. ಇರ್ಲಿ ಬ್ರೋ, ಪರವಾಗಿಲ್ಲ, ತಿರ್ಗ್ಸು ಬ್ರೋ. ಸೀರಿಯಸ್ ಆಗಿ ಇರ್ಲಿ ಬ್ರೋ, ತಿರ್ಗ್ಸು ಬ್ರೋ. ತಿರ್ಗ್ಸು ಬ್ರೋ. ಅಲ್ಲ ಬ್ರೋ, ಮಾಡಿರೋದೆಲ್ಲ ನಾಶನ ಆಗುತ್ತೆ ಬ್ರೋ. ಬ್ರೋ ಆದ್ರೂ ಪರವಾಗಿಲ್ಲ, ತಿರ್ಗ್ಸು ಬ್ರೋ. ನಾಶನ ಆದ್ರೂ ಪರವಾಗಿಲ್ಲ, ತಿರ್ಗ್ಸು ಬ್ರೋ. ಅದು ಯಾರೋ ಮನುಷ್ಯರಿಗೋಸ್ಕರ ಮಾಡಿರೋದು. ಹೌದು, ಮನುಷ್ಯರಿಗಿಂತ ಹೆಚ್ಚಲ್ಲ. ತಿರ್ಗ್ಸು ಬ್ರೋ. ನಿಜ ಬ್ರೋ. ತಿರ್ಗ್ಸು ಬ್ರೋ, ಪರವಾಗಿಲ್ಲ, ತಿರ್ಗ್ಸು ಬ್ರೋ. ಬೇಗ ತಿರ್ಗ್ಸು ಬ್ರೋ. ಹೋಯ್ತು ಬ್ರೋ. ಅಂದರೆ ಏನಂತಾರಂದ್ರೆ ಫ್ರೆಂಡ್ಸ್, ಇದು ಈ ಥರ ರಿವರ್ಸ್ ಹೋಗಂಗಿಲ್ಲ, ಗಾಡಿ ಸ್ಟಾಪ್ ಮಾಡಂಗಿಲ್ಲ. ಹಂಗೆ ಮಾಡಿದ್ರೆ ತಪ್ಪುಗಳು ಇದಕ್ಕೆ ಮುಂಚೆ ಹಂಗೆ ಮಾಡಿದ್ರೆ ಅಷ್ಟೇ ನಾವು ಚಾಲೆಂಜಲ್ಲಿ ಫೇಲ್ ಆದ್ರಿ ಅಂತಾನೆ ಅರ್ಥ. ಇಲ್ಲೆಲ್ಲೋ ರೈಟ್ ಸೈಡಿಗೆ ಬ್ರೋ. ಪಕ್ಕ ಮಾಡಿದ್ದಾರೆ ಬ್ರೋ. ಏನೋ ಇದೆ ಬ್ರೋ, ಅದು ಬೇರೆ ಏನೋ ನೋಡಿ. ಇಲ್ಲ ಬ್ರೋ, ಕನ್ಫರ್ಮ್ ನಾನು ಕ್ಲಿಯರಾಗಿ ನೋಡಿದ್ದೀನಿ. ಅಲ್ಲಿ ಕಂಬಗಳು ಮುಂದೆ, ಇನ್ನೂ ಸ್ವಲ್ಪ ಮುಂದೆ. ಏನು ಬ್ರೋ? ನೋಡಿ ಸ್ಲೋ ಮಾಡಿ. ಇಲ್ಲಿ ನೋಡಿ. ನೋಡಿದ್ರಾ? ಏನೋ ಮಾಡೋರು ಬ್ರೋ. ಏನೋ ಮಾಡೋರು ನೋಡಿ. ನಾವೇನು ಬ್ರೋ ಕಾಣಿಸ್ತಿದ್ಯಾ? ಲೈಟ್ ಇರಿ ಬ್ರೋ, ಲೈಟ್ ಆನ್ ಮಾಡ್ತೀನಿ. ಆನ್ ಮಾಡಿ ನೀವು ನೋಡಿ ಫ್ರೆಂಡ್ಸ್, ಹೆಂಗೆ ಮಾಡೋರೆ. ದೇವ್ರ ಒಂದು ಮನುಷ್ಯ ಜೀವನ ತೆಗಿಯೋಕೆ ನೋಡು ಬ್ರೋ. ಕೂದಲಿದೆ ಬ್ರೋ. ಬ್ಲಡ್ ಮುಟ್ಲೇಬಾರ್ದು ಇದು ಬ್ರೋ. ಯಾವಾಗ ಬ್ರೋ ರೀಸೆಂಟಾಗಿ ಮಾಡಿರೋ ಥರ ಇತ್ತು ಬ್ರೋ. ಹೌದು, ಬೊಂಬೆಗಳೆಲ್ಲ ಬರ್ದವ್ರೆ ಬ್ರೋ. ಇದನ್ನ ನಾವು ನನಗೆ ಒಂಥರ ಜುಮ್ ಅಂತಿದೆ ಬ್ರೋ. ನನಗೂ ಹಂಗೆ ಫೀಲ್ ಆಗ್ತಿದೆ ಬ್ರೋ. ಅಲ್ಲ ಬ್ರೋ, ಇದನ್ನ ನಾವು ಕೆಡಿಸ್ಬಿಟ್ರೆ ಅವ್ರು ಸೇಫ್ ಆಗ್ತಾರ? ಯಾರ ಮೇಲೆ ಮಾಡಿದಾರ ಅವ್ರನ್ನ ಸೇಫ್ ಮಾಡ್ದಂಗೆನಾ ನಾವು ಇದನ್ನ ಕೆಡಿಸ್ಬಿಡೋಣ ಬ್ರೋ. ತಮಾಷೆ ಮಾಡ್ತಾರೆ ಬ್ರೋ. ನಾನು ಏನು ಕೇಳ್ತಿದ್ದೀನಿ ಅಂತಂದ್ರೆ, ಯಾರನ್ನಾದ್ರೂ ಮನುಷ್ಯರ ಜೀವ ಬ್ರೋ, ಅದು ನಿಜ ಬ್ರೋ. ನಮ್ಗೆ ಏನಾದ್ರೂ ಅಫೆಕ್ಟ್ ಆದ್ರೆ ಏನಾಗುತ್ತೆ ಅನ್ಕೊಂತಿದ್ಯಾ? ನಾವು ಒಳ್ಳೇದ್ ಮಾಡಕ್ ಹೋಗ್ತಿರೋದು. ನಾವು ಒಳ್ಳೇದ್ ಮಾಡೋದು ಬ್ರೋ. ನಮ್ಗೆ ಏನು ಕೆಲಸ ಮಾಡಿ. ಏನ್ ಮಾಡೋಣ ಬ್ರೋ? ಒಳ್ಳೇದೇ ಬ್ರೋ ಮಾಡೋದು, ಓಕೆ. ಬಟ್ ನಾವು ನಮ್ಮ ಕೈಯಿಂದ ಬ್ರೋ, ನಾವು ಇಷ್ಟೆಲ್ಲ ವೆಯ್ಟ್ ನಮ್ಮ ಕೈಯಿಂದ ಮಾಡಬಾರ್ದು ಬ್ರೋ. ಬೇರೆ ಏನಾದ್ರೂ ಇಟ್ಕೊಂಡು ಚೆಲ್ಬಿಡೋಣ ಬ್ರೋ. ಇರ್ಲಿ ಬಿಡು ಬ್ರೋ. ಇರ್ಲಿ ಬಿಡು ಬ್ರೋ. ಏನಾದ್ರೂ ಆಗ್ಲಿ ಬಿಡು ಬ್ರೋ. ಇವಾಗ ಅವ್ರನ್ನ ನಾವು ಕಾಪಾಡೋ ತರ ಆಗೋತಲ್ವಾ? ಬಿಡು, ಇರ್ಲಿ ಬಿಡು ಬ್ರೋ. ಬ್ರೋ ಅದು ಹೇರ್ ಬ್ರೋ. ಏರೇ ಅವ್ರಿಗೇನು ಆಗ್ದಿರಂಗೆ ಸೇಫ್ ಆಗಿದ್ರೆ ಸಾಕು ಅಷ್ಟೇ. ಬಿಡು ಬ್ರೋ, ಒಬ್ರು ಜೀವ ನಮ್ಮಿಂದ ಉಳಿಯುತ್ತಂದ್ರೆ ಸಾಕು, ಅಷ್ಟು ಸಾಕು ನಮ್ಗೆ. ಅದು ನಿಜ, ನನ್ಗೆ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಬೇರೆ ಕೈಯಿಂದ ನಾವು ಕಾಲಿಂದ ಏನಾದ್ರೂ ಮಾಡಬಾರ್ದು ಬ್ರೋ. ಈ ತರ ನಾವು ಕೆಟ್ಟದ್ ಮಾಡ್ತಾ ಇಲ್ಲ. ಕೆಟ್ಟದ್ ನಮ್ಗೂ ಕೆಟ್ಟದ್ ಆಗ್ಬಾರ್ದು, ಅದನ್ನು ಕೆಟ್ಟ ಆಗ್ಬಾರ್ದು ಬ್ರೋ. ನಾವು ಬ್ರೋ ಏನ್ ಗೊತ್ತಾ, ಫ್ಯಾಮಿಲೀಸ್ ಇರುವಾಗ ನಾವು ಥಿಂಕ್ ಮಾಡ್ಬೇಕು ಬ್ರೋ. ಭಗವಂತ ಇದಾನ ನೋಡ್ಕೊಂತಾನೆ ಬಿಡು ಬ್ರೋ. ನಾವು ಕೆಟ್ಟದ್ ಯಾವ್ದು ಮಾಡಕ್ ಹೋಗ್ಲಿಲ್ಲ, ಒಳ್ಳೇದೇ ಮಾಡಕ್ ಹೋಗಿರೋದು. ಆ ತರ ಒಳ್ಳೇದವ್ರಿಗೆ ಬ್ರೋ ಪ್ರಾಬ್ಲಮ್ಸ್ ಬರೋದು. ಈ ತರ ನಾವು ಏನು ಬ್ರೋ? ಇರ್ಲಿ ಬಿಡಿ, ಇನ್ನಷ್ಟೇ ನಾವು ಕಂಟಿನ್ಯೂ ಮಾಡಂಗಿಲ್ವಾ? ಇನ್ನೇನ್ ಕಂಟಿನ್ಯೂ ಬ್ರೋ? ಬಿಡಿ ಬ್ರೋ, 9th ಮೈಲ್ಗೆ ಫಿನಿಶ್ ಆಗಿದೆ ಗೈಸ್. ಏನ್ ಮಾಡಕ್ಕಾಗಲ್ಲ, ಬಿಟ್ಬಿಡು ಬ್ರೋ. ವಾಪಸ್ ಹೋಗೋಣ ಬಿಡು ಬ್ರೋ.
ನಾವು ಮಾಡಿರೋದು ಒಳ್ಳೇದೇ, ಬಟ್ ನೀನು ಕಾಲಿಂದ ಮಾಡಬಾರ್ದಿತ್ತು ನೀನು. ಇರ್ಲಿ ಬಿಡು ಬ್ರೋ, ಏನೂ ಮಾಡೋಕ್ಕಾಗಲ್ಲ. ನಾನು ಒಬ್ರು ಮನುಷ್ಯರ ಜೀವ ಉಳ್ಸೋಕ್ಕೋಸ್ಕರ ನಾನು ಮಾಡಿದೆ ಫ್ರೆಂಡ್ಸ್, ಅಷ್ಟೇ. ಒಳ್ಳೇದಾಗುತ್ತಂತ, ಅದು ಬಿಟ್ರೆ ಬೇರೆ ಉದ್ದೇಶ ಏನಿಲ್ಲ ಬಿಡಿ. ತೋರಿಸಿ ಏನು ಮಾಡೋದು? ಏಯ್ ಇದು ಬ್ರೋ, ಇದು ಜಲ್ಲಿಡಿ ಮರನ ಏನಂತಾರೆ, ಹಾಲು ಬರುತ್ತೆ ನೋಡಿ, ಇಷ್ಟು ದೊಡ್ಡದು ಬರುತ್ತಾ? ಆದ್ರೂ ಬ್ರೋ 4 ಟ್ರೀಸ್ ಬ್ರೋ. ಇದು ರೋಡ್ ಬ್ರೋ. ಯಾವ ಬ್ರೋ ಅದನ್ನ ತುಳ್ದವಾಗಿಂದ ನನ್ಗೆ ಲೆಗ್ ಪೇನ್ ಆಗ್ತಿದೆ. ಎತ್ತು ಬ್ರೋ, ಅಲ್ಲ ನಮ್ಮ ಕಾಲು ಮಾಡ್ಕೊಂಡಿರೋದು ಕೆಳಗಡೆ ಈ ಮರಗಳನ್ನು ನೋಡ್ಕೊಂಡೆ ಬ್ರೋ. ಆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಈ ಮರ ಬ್ರೋ, ಈ ಹಾಲು ಬರುತ್ತೆ ಅಲ್ವಾ, ಆ ಮರನೇ ಇರ್ಬೇಕು. ಇದು ಗೊತ್ತಿಲ್ಲ ನನಗೆ, ಇಷ್ಟು ದೊಡ್ಡದು ಇರತ್ತಾ? ಆ ಮರದ ಹತ್ರನೇ ಮಾಡೋರೆ. ಆದರೂ ಇದರ ಮಾಡಬಾರ್ದು ಬ್ರೋ, ಯಾರಿಗೇ ಆಗಲಿ ಮಾಡಬಾರ್ದು. ಮಾಡಬಾರ್ದು. ನಾನು ಹಂಗೆ ಮಾಡ್ಬೋದಿತ್ತು ಬ್ರೋ, ಮಾಡಬೇಕು ಆ ಥರನೇ. ಬಟ್ ನೀವು ಕಾಲಿಂದ ಮಾಡಿರೋ ತಪ್ಪು ನಾನು ಅಂತಿರೋದು, ಅರ್ಥ ಆಗ್ತಿದೆಯಾ? ನನಗೆ ಅದನ್ನ ನೋಡಿದ ತಕ್ಷಣ ಟೆನ್ಷನ್ ಆಗೋಯ್ತು ಅಷ್ಟೇ ಬ್ರೋ. ಒಂದು ಹೇಳ, ನೀನು ಏನು ಅನ್ಕೊಳ್ಳಲ್ಲ ಅಂದರೆ ವ್ಯೂವರ್ಸ್ಗೂ ಕೆಲವ್ರಿಗೂ ಗೊತ್ತಿರತ್ತೆ. ಮಾಡಿದ್ರು ಒಂದೇ ಇಲ್ಲ, ನಮಗೆ ಈ ಥರ ಮಾಡಿರೋದಕ್ಕೆ ಒಂದೇ ಒಂದು ನಿಮಿಷ, ಅಲ್ಲಿ ಯಾರೋ ಮನುಷ್ಯರು ನಡ್ಕೊಂಬಂದಂಗೆ ಸೌಂಡ್ ಕೇಳಿಸ್ತು. ಮಾಡಿದವ್ರು ಅಲ್ಲೇ ಏನಾದರೂ ಇದ್ದಾರ? ನನಗೆ ಯಾಕೋ ಹಂಗೆ ಕೇಳಿಸ್ಬೋದು ಸೌಂಡು. ಅದನ್ನ ಮಾಡಿದವ್ರು ಅಲ್ಲೇ ಏನಾದರೂ ನಾವು ಬಂದಿದ್ರಿ ಅವನ್ನ ನೋಡಿದರೆ ಕನ್ಫರ್ಮ್ ಆಗಿ ಎಫೆಕ್ಟ್ ಆಗುತ್ತೆ. ಏನು ಮಾಡೋದು? ಬಚ್ಚಿಕೊಂಡಿದಾರ ಏನೋ ಅಂತ. ಸರಿ ಬಿಡಿ, ನಡೀರಿ. ಅಲ್ಲಿ ಯಾರೋ ಮನುಷ್ಯರು ಹಿಂಗೆ ಎದ್ದು ಹಿಂಗೆ ಬರೋ ಥರ ಫೀಲ್ ಆಯ್ತು ನನಗೆ. ಎದ್ದು ಬರೋ ಥರ ಫೀಲ್ ಆಯ್ತು ಯಾರೋ ಮನುಷ್ಯರು. ಮನುಷ್ಯರು ಆಗ್ತಿರಲ್ಲ ಅದು ಹೌದಾ? ಕನ್ಫರ್ಮ್ ಆಗಿ ಮನುಷ್ಯರು ಆಗಲ್ಲ ಬ್ರೋ. ಅದು ಸುಮ್ಮನೆ ಅಲ್ಲ ಬ್ರೋ, ಮಂತ್ರಕಲ್ಲಿಂದ ಅಲ್ಲ, ಆತ್ಮಲ್ಲಿಂದನೇ ಅದು ಸಾಯಿಸೋಗೆ ಪೂಜೆ ಮಾಡೋದು ಬ್ರೋ. ಅರ್ಥ ಆಯ್ತಾ ಗಾಯ್ಸ್? ಇವಾಗ ಮಂಗೇಶ್ ಅವರು ಮಾಡಿರೋ ತಪ್ಪಿಗೆ ಇವಾಗ ನಮ್ಮ ಜೊತೆನೇ ಏನಾದರೂ ನೆಗೆಟಿವ್ ಎನರ್ಜಿ ಬರ್ತಿರುತ್ತೆ. ನನಗೆ ಏನಂತ ಗೊತ್ತಿಲ್ಲ. ನಾನು ಟೆಂಪಲ್ ಇದೆ ನೋಡಿದ್ದೀವಲ್ಲ, ಹೌದು, ಅಲ್ಲಿ ಏನಾದರೂ ವೀಡಿಯೋಗೋಸ್ಕರ ಹೇಳ್ತಾರ. ನಿಜವಾಗ್ಲೂ ನನ್ನ ಪಾದ ಎಲ್ಲ ಫುಲ್ಲು ಕಾಲೆಲ್ಲ ಮಾಡ್ತಾ ಇದೆ. ಬೇಗ ಟೆಂಪಲ್ ಇದು ಮಾಡ್ಕೊಬ್ರು. ನಿಜವಾಗ್ಲೂ ಫ್ರೆಂಡ್ಸ್, ಎಷ್ಟೋ ಆಸೆ ಇಟ್ಕೊಂಡು ನಾನು 11 ಮೈಲ್ನ ಸ್ಟಾರ್ಟ್ ಮಾಡಿದೆ. ಬಟ್ ಈ ಥರ ಆಗುತ್ತಂತ ಗೊತ್ತಿಲ್ಲ. ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ನಾವು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಅಂದರೆ ನಾವು ಗಾಡಿ ನಿಲ್ಲಿಸಿದ್ರೆ ಅಷ್ಟೇ, ಅಲ್ಲಿಗೆ ಆ ಚಾಲೆಂಜು ಇನ್ಕಂಪ್ಲೀಟ್. ನಿಲ್ಸೋದಲ್ಲ, ಯಾವಾಗ ತಿರ್ಸ್ತಿದ್ದೀವೋ ಇಂಡಿಯಾಗೆ ಗಾಡಿ ತಿರ್ಸ್ಬಿಟ್ರಿ ನಾವು. ಅದು ನಾವು ಆ ರಿಚುವಲ್ ಟೈಪ್ ಮಾಟ ಮಂತ್ರ ಮಾಡಿರೋ ಟೈಪ್ ನೋಡಿದ ತಕ್ಷಣ ನನಗೆ ಯಾಕೋ ಗಾಡಿ ತಿರ್ಗಿಸ್ಬಿಡ್ಬೇಕು, ಅಲ್ಲಿ ಹೋಗಬೇಕು, ನೋಡಬೇಕು ಅನ್ನಿಸ್ತು. ಅಲ್ಲಿಂದ ಗಾಡಿ ತಿರ್ಸಿದ್ರೆ ಅಲ್ಲಿ ನೋಡಿದ್ರೆ ಈ ಥರ ಆಯಿತು. ಇರಲಿ ಬಿಡು ಬ್ರೋ, ನೋಡೋಣ. ಆದರೆ ಮಾತ್ರ ಈ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಸಕ್ಸಸ್ ಆಗಿದ್ರೆ ಇನ್ನೂ ಸೂಪರ್. ನಾನು ಮಾಡಿದ್ದೀನಿ, ಸಕ್ಸಸ್ ಆಗಿದ್ದೀನಿ ಅಂದ್ಕೊಂಡಿದ್ದೆ. ಬರ್ತಿರುವಾಗ 11 ಮೈಲ್ಸು ಹೆಂಗಿತ್ತು ಗೊತ್ತೇ ರೋಡು? ಇಲ್ಲೇ ಅಲ್ವಾ? ಬರ್ತಿರುವಾಗ ಬ್ರೋ ಹೆಂಗಿತ್ತು ಗೊತ್ತಾ ನನಗೆ? ಫುಲ್ಲು 11 ಮೈಲ್ಸ್ವರೆಗೂ ಫುಲ್ಲು ಚಾಲೆಂಜ್ ಆಗಿತ್ತು, ಗೋಸ್ಟ್ ಕಾಣಿಸೋದು ಎಲ್ಲ. ಬಟ್ ಯಾವಾಗಾದರೆ ಹಿಂದೆ ರಿಟರ್ನ್ ಬರ್ತಿದ್ವಿ ಅಂದರೆ ಅಲ್ಲಿ ಏನೂ ಇಲ್ಲ. ಯಾಕೆ ಅಂದರೆ ಅದು ನಂದು ನಾಶನ ಆಯಿತು. 11 ಮೈಲ್ಸ್ ಚಾಲೆಂಜೇ ಹೋಯಿತು. ಸಕ್ಸಸ್ ಆಗಿಲ್ಲ. ಅದು ಆವಾಗಲೇ ಅರ್ಥ ಆಯಿತು ನನಗೆ, ಇದು ಸಕ್ಸಸ್ ಆಗಿಲ್ಲ ಅಂತ. ನನಗೆ 2ನೇ ಸಾರಿ ಬರುತ್ತಾ? ನನಗೂ 2ನೇ ಸಾರಿ ಆಗುತ್ತೆ ಅಲ್ವಾ ಇದನ್ನು? 2ನೇ ಸಾರಿ, ನನಗೂ 2ನೇ ಸಾರಿ. ಇಷ್ಟು ರೋಡ್ ಇತ್ತಾ? ಇಷ್ಟು ರೋಡು? ಹೌದು. ನೋಡಿದೆ ಈ ಥರ ರೋಡಲ್ಲಿ ಪ್ರವಾಸ. ಅಕಸ್ಮಾತ್ ಏನಾದರೂ ಪ್ರಾಣಿ ಬಂದರು, ಏನಾದರೂ ಅಟ್ಯಾಕ್ ಆದರೂ, ಈ ಬೈಕ್ ರೈಡಿಂಗ್ ಅಂದ್ರೇ ಕಷ್ಟ. ಅದನ್ನು ಮುಂದೆ ಏನೋ ಸ್ಟಾರ್ಟ್ ಆಗ್ತಿದೆ. ಏನು ಕಾರ್ ರೋಡು ಅಲ್ವಾ? ಕಾರ್ ರೋಡು ಅಲ್ಲ ಬ್ರೋ, ಮಣ್ ರೋಡ್. ಮಣ್ ರೋಡಾ? ಹಾಂ, ಮಣ್ ರೋಡ್ ಇದೆ. ಇದಾದರೂ ಚೆನ್ನಾಗಿರುತ್ತೆ ಬಿಡು ಬ್ರೋ.
ಮಳೆ ಬೀಳಿದ್ರೆ ಕಷ್ಟ. ತಾಳ್ರು ಬಂದು ಅಪ್ಪ ಬ್ರೋ ಹೆಂಗೂ ಚಾಲೆಂಜು ಹೋಯ್ತು. ನಗೀತಿರೋ ಸೌಂಡು. ಹೌದು ಕ್ಲಿಯರ್ ಆಗಿ ಕೇಳಿಸ್ತಿದೆ. ನಗೀತಿರೋ ಸೌಂಡು ಫ್ರೆಂಡ್ಸ್, ನಗಿಯೋ ಥರ ಸೌಂಡು ಇವಾಗ ಗಂಟೆ ನಮ್ಗೆ ಕೇಳಿಸ್ಲೇ ಇಲ್ಲ. ಇವಾಗ ಕೇಳಿಸ್ತಿದೆ. ಮುಂಚೆ ನಮಗೆ ಅಲ್ತಿರೋ ಸೌಂಡ್ ಸ್ಟಾರ್ಟಿಂಗಲ್ಲೇನೋ ನಗಿಯೋ ಥರ ಸೌಂಡ್ ಕೇಳಿಸ್ತದೆ. ಇವಾಗ ನೋಡಿದ್ರೆ ಇವಾಗ ಕೇಳಿಸ್ತಿದೆ ನಗಿಯೋ ಥರ ಸೌಂಡ್. ಹೇಳ್ತಾ ಇದು ಅದೇ ಬ್ರೋ. ಇದಕ್ಕೆ ಮುಂಚೆ ಇಲ್ಲೇ ಅಲ್ವಾ ದೆವ್ವ ಕಾಣಿಸ್ತಿದ್ದು? ಹೌದು ಹೌದು ಬ್ರೋ. ಇದೇ ರೂಟಲ್ಲಿ ಇದೇ ರೂಟಲ್ಲಿ ಮತ್ತೆ ಬ್ರೋ ಮತ್ತೆ ಗಾಯ್ಸ್ ಏನಕ್ಕೆ ನಾವು ಈ ಚಾಲೆಂಜಲ್ಲಿ ಸೋತೋದ್ರಿ ಅಂತ ನಗೀತಾ ಇದೆಯಾ? ಓ ಅದೇ ಮ್ಯಾಟ್ರು. ಈ ಚಾಲೆಂಜಲ್ಲಿ ಸೋತೋದ್ರಿ ಅಂತ ನಗೀತಿರೋದು ಬ್ರೋ. ಅದು ಮ್ಯಾಟ್ರು ಬ್ರೋ. ಓ ರೇಂಜಲ್ಲಿ ಚಾಲೆಂಜ್ ಹಾಕಿದ್ದೀರಾ, ಏನು ಮಾಡಿದ್ದೀರಾ ಅಂತ. ಹೌದು. ಅಯ್ಯ ಇರಲಿ, ಇವಾಗ ನಾವು ಸೋತೋದ್ರು ನೆಕ್ಸ್ಟ್ ಟೈಮ್ ನಾವು ಕನ್ಫರ್ಮ್ ಮಾಡೇ ಮಾಡ್ತೀವಿ. 11th ಮೈಲ್ ಚಾಲೆಂಜು ಅದರಲ್ಲಿ ನಾವು ಸಕ್ಸಸ್ ಆಗೇ ಆಗ್ತೀವಿ. ಸಮಾಧಿಗಳು ಅದೇ ಬರೋಕ್ ಮುಂಚೆನೆ ಜಿಮ್ ಅಂತಿದೆ ಬಾಡಿ. ದಾರಿ ಎಲ್ಲ ಸಮಾಧಿಗಳು ಬೇರೆ ಇದೆ. ಬರ್ತಿರುವಾಗ ಅಷ್ಟು ಚಳಿ ಇರಲಿಲ್ಲ, ಇವಾಗ ಚಳಿ ಜಾಸ್ತಿ ಆಗ್ತಿದೆ. ಈ ಚಳಿ ಬೇರೆ ಜಾಸ್ತಿ ಆಗ್ತಿದೆ. ಅಂತೂ ಕೋಲ್ಡ್ ಆಗಿದೆ. ಗಂಟಲು ಮಾತಾಡೋಕ್ಕಾಗ್ತಿದೆ. ಕಷ್ಟ ಬ್ರೋ ಈ ಥರ. ನೀವು ಅದನ್ನು ಬೇರೆ ನೀನು ಕಾಲಿಂದ ಅದನ್ನ ಕಲಿಸಿದೀಯಾ? ಇರಲಿ ಬಿಡಿ, ಮರದ ಹತ್ರ ಹೋಗ್ಬಿಡಿ. ಅಲ್ಲೋದ ನಾನು ಅಲ್ಲಿ ಮರ ಏನೋ ಒಂದು ಇತ್ತು, ಇದು ಸಿಕ್ಕು, ಅದು ಇಟ್ಕೊಂಡು ಏನಾದರೂ ಮಾಡಬೇಕಿತ್ತು. ಬಟ್ ನನಗೆ ಅಲ್ಲಿ ಅದು ತೊಗೊಂಡು ಮಾಡೋ ಅಷ್ಟು ಮೈಂಡ್ ಇಲ್ಲ ಬ್ರೋ. ಮುಂಚೆನೇ ಮಾಡಿಬಿಡ್ಬೇಕು ಅನ್ನಿಸ್ತಿತ್ತು. ಫಸ್ಟು ಅದನ್ನು ನಾನು ಬ್ರೋ ಕೆಡಿಸ್ಬಿಡ್ಬೇಕು ಅಂತ. ಇನ್ನೊಂದೇನು ಗೊತ್ತಾ, ನಾವು ಜರ್ನಿ ಮುಗಿಸೋವರೆಗೂ ಹುಷಾರಾಗಿ ಹೋಗಬೇಕು. ಯಾಕಂದರೆ ನೆಗೆಟಿವ್ ಎನರ್ಜಿ ಇದೆ ನಮ್ಮ ಹತ್ರ. ಹೌದು, ನಮ್ಮ ಜೊತೆ ನೆಗೆಟಿವ್ ಎನರ್ಜಿ ಇದೆ. ಹಾಂ ಹೌದಾ? ತುಂಬ ದೊಡ್ಡದಿದೆ ನೋಡಿ. ಹೌದು, ಗೊತ್ತಾಗ್ತಿದೆ. ಇದು ಹುಣಸೆನ್ ಮರನೇ ಬ್ರೋ. ಹೌದು ಹೌದು ನೋಡಿ ಫ್ರೆಂಡ್ಸ್, ಇದು ಹುಣಸೆನ್ ಮರನೇ. ಮೈ ಗಾಡ್, ಏನು ಬ್ರೋ ಇದು ಫಾರೆಸ್ಟ್ ನೋಡು ಬ್ರೋ. ಬರ್ತಿರುವಾಗ ಇಷ್ಟು ಅನಿಸಿಲ್ಲ ಅಲ್ವಾ? ಹೋಗ್ಬೇಕಾದ್ರೆ ನೋಡು ಹೆಂಗಿದೆ ಅಂತ. ಹೋಗ್ಬೇಕಾದ್ರೆ ಸ್ವಲ್ಪ ಫಾಸ್ಟ್ ಹೋಗ್ತಿದ್ದೀರ ಬ್ರೋ. ಫೀಲ್ ಹೊಡಿತಿದೆ. ಫೀಲ್ ಅನಿಸ್ತಿದೆ. ನಗೋದು ಮಾತ್ರ ಭಯಂಕರ ಗಾಯಸ್. ಇನ್ನೊಂದು ಏನಂದರೆ, ಎಲ್ಲಾದರೂ ಈ ಥರ ಕಾಣಿಸಿದ್ರೆ ಮಾತ್ರ ಕೈಯಿಂದ ಕಾಲಿಂದ ಬಿಟ್ಟರೆ ನೀವು ಏನಾದರೂ ಕಟ್ಟಿ ತಗೊಂಡು ಇದು ಇಟ್ಟು ಥರ ಇಟ್ಕೊಂಡು ನೀವು ಅದನ್ನು ಕ್ಲಿಯರ್ ಮಾಡಿ. ಯಾಕಂದರೆ ಯಾರಿಗಾದ್ರೂ ಏನಾದರೂ ನೋವಾಗೋದು ನಮಗೂ ಒಂಥರ ಗಿಲ್ಟಿ ಆಗುತ್ತೆ. ನಾವು ಏನು ಮಾಡೋಕ್ಕಾಗಿಲ್ಲ ಅಂತ. ಬಟ್ ನಾವು ಇವಾಗ ಗಿಲ್ಟಿ ಏನಿಲ್ಲ, ಬಟ್ ಒಂದು ಭಯ ಇತ್ತು ಅಷ್ಟೇ. ಹೀಗಾಗಿದೆ ಕಾಲಿಂದ ಮಾಡಿದ್ದೀವಲ್ವ ಅಂತ. ಬಟ್ ನಮಗೆ ಚಾಲೆಂಜು ಫಿನಿಶ್ ಆಗಿಲ್ಲ ಅಂದ್ರೂ ಅದು ಮಾಡಿರೋದು ಒಳ್ಳೇದಾಯಿತು. ಇದೇ ಬ್ರೋ, ಲೆಫ್ಟ್ ಟು ರೈಟ್ ಹೋಗಿ ನೋಡ್ ಬ್ರೋ, ನಗೀತಿದೆ. ಏನ್ ಬ್ರೋ ಬರೀ ನಗೀತಾನೆ ಐತೆ. ಎರಡು ಕಡೆ ನಗ್ತಿದೆ. ಹೌದು, ನಗೀತಾ ಇದೆ ಅಲ್ಲ ಬ್ರೋ. ಬ್ರೋ, ನಾವು ಎಲ್ಲೆಲ್ಲಿ ಗೋಸ್ಟ್ನ ನೋಡಿದೀವೋ ಅಲ್ಲಿ ಒಂಥರ ನಮ್ಮನ್ನ ಅಟ್ಯಾಕ್ ಮಾಡೋ ಥರ ಇತ್ತು ಸೌಂಡ್ಸ್ ಅಲ್ವಾ? ಇವಾಗ ನಗೋದು ಮಾಡ್ತಿದ್ದೀವಿ. ಹೌದು, ನಗೀತಾ ಇದೆ. ಕ್ಲಿಯರ್ ಆಗಿ ನಗೀತಿದೆ ಫ್ರೆಂಡ್ಸ್. ಕಿವಿಗೆ ಕೇಳಿಸ್ತಿದೆ, ಆ ಥರ ನಗೀತಿದೆ. ಇಲ್ಲಿ ನಗೀರಿ, ನೀವು ಎಷ್ಟು ನಗೀತೀರಾ ನಗೀರಿ. ನಾವು ಇವತ್ತು ಫೇಲ್ ಆದ್ರಿ, ನೀವು ನಗೀತೀರಾ ನಗೀರಿ. ಏನೋ ಮಾಡೋಕ್ಕಾಗಲ್ಲ ಬ್ರೋ, ಅಷ್ಟೇ. ಇದೇ ಬದಿತ್ತು. ಹೌದಲ್ವಾ? ಸಡನ್ನಾಗಿ ಬಂತು ನೋಡು. ಹೌದು, ಎಲ್ಲಿಂದ ಬಂತು, ಹೇಗೆ ಬಂತು, ಅದೇನಾದ್ರೂ ನಮ್ಮ ಮೇಲೆ ಬಿತ್ತು ಬಿಡಬೇಕು. ಇಲ್ಲ, ಗಾಡಿನ ಬೀಳ್ಸಕ್ಕೆ ಬ್ರೋ, ಗಾಡಿನ ಬೀಳ್ಸಕ್ಕೆ ಏನಾದರೂ ಟ್ರೈ ಮಾಡಿದ್ದೆ ಬ್ರೋ. ಹೇಳಿ ಬ್ರೋ. ನನಗಾದರೆ ಫುಲ್ ಟೈರ್ಡ್ ಅನಿಸ್ತಿದೆ. ನನಗೆ ಕೈ ಹಿಂಗೆ ಓಡಿಸಿ ನನಗೆ ಒಂಥರ ಇದಾಗಿದೆ. ಓಡಿಸ್ತಿದೆ
ಕೊಡಿ ಬ್ರೋ ಓಡಿಸ್ತೀನಿ. ಚಾಲೆಂಜ್ ಹೆಂಗೋ ಇಲ್ಲ ಅಲ್ವಾ? ವೈಟ್ ಕಲರು ಎದುರುಗಡೆ ಕೊಡಿ ಕೊಡಿ ಓಡಿಸ್ತೀನಿ. ನನಗೂ ಅಲ್ಲಲ್ಲಿ ಹಿಡ್ಕೊಂಡ್ಬಿಟ್ಟೈತೆ ಬ್ರೋ ಸೀರಿಯಸ್ ಆಗಿ. ನಮಗೂ ಗಾಡಿಯಲ್ಲಿ 50, 70, 100, 200 ಓಡಿಸ್ಬೋದು. ಬಟ್ ಈ ಥರ ಅದು ಈ ಚಾಲೆಂಜ್ ಮಾಡಿರೋದ್ರಿಂದ ಹಿಂಗೆ ಆಗ್ತಿದೆಯಾ? ನನಗೂ ಇಲ್ಲಿ ಬಿಡಿ. ಏನದು? ಏನೋ ಸೌಂಡ್ ಬರ್ತಿದೆ. ಕುತ್ಕೊಂಬ್ರು ಗಂಟೆ ಸೌಂಡೆ. ಹೋಗೋಣ. ಮನ್ಸಲ್ಲಿ ಬೇಜಾರು ಆಗ್ತಿದೆ ಬ್ರೋ ಅಲ್ವಾ? ಸೀರಿಯಸ್ ಆಗಿ ಬೇಜಾರು ಆಗ್ತಿದೆ, ಒಂದು ಖುಷಿನೂ ಆಗ್ತಿದೆ. ಇದು ರಿಟರ್ನ್ ಶೂಟ್ ಮಾಡ್ಕೊಂಡು ಹೋಗೋಣ. ಹಿಂಗೆ ರಿಟರ್ನ್ ಹೋಗ್ತಿದ್ದೀರಲ್ವಾ, ಹೆಂಗಿದ್ರು ನಾವು ಫೇಲ್ ಆಗಿಬಿಟ್ರೆ ಶೂಟ್ ಮಾಡೋಣ, ಇಲ್ಲಾಂದ್ರೆ ಸ್ಟಾಪ್ ಮಾಡೋಣ. ಮರ ಹತ್ರ ಫಿನಿಶಿಂಗ್ ತಗ ಏನಾದ್ರು ವಿಡಿಯೋ ಫಿನಿಶಿಂಗ್ ಅಂದ್ರೆ ಕೊಡೋಣ. ಚಾಲೆಂಜ್ ಇಲ್ಲ ಅಂದ್ರೂ ಚಾಲೆಂಜ್ ಇಲ್ಲ ಅಂದ್ರೂ ನಾವು ವಿಡಿಯೋ ಫಿನಿಶಿಂಗ್ ಆದರೂ ಕೊಡೋಣ ಅಂತ ಮರ ಹತ್ರ ಹೋಗಿ ವಿಡಿಯೋ ಫೇಲ್ ಆಗಿದ್ವಿ. ಓಕೆ ಪರವಾಗಿಲ್ಲ, ನೋಡೋಣ. ತುಂಬ ಜಾಗದಲ್ಲಿ ಚೆನ್ನಾಗಿ ಕಾಣ್ತಿದೆ ಬ್ರೋ. ಅದೇ ನಮಗೆ ನೆನಪು ಬರ್ತಿದೆ. ಬಟ್ ಇಂಪಾರ್ಟೆಂಟ್ ನಾವು ಫೋಕಸ್ ಮಾಡಿ ಕ್ಯಾಮ್ರಾದಲ್ಲಿ ನಾವು ನೋಡಿರೋ ಶ್ಯಾಡೋಸ್ಗಿಂತ ಇನ್ನೂ ಪ್ರೆಸೆಂಟ್ ಶ್ಯಾಡೋಸು ರೆಕಾರ್ಡ್ ಆಗಿರುತ್ತೆ ಅನಿಸ್ತಿದೆ ನನಗೆ. ಏನಾಯ್ತು? ಗೋಪುರ ಆಫ್ ಆಯ್ತಾ? ಏನಕ್ಕೆ ಚಾರ್ಜಿಂಗ್ ಆಗೋಯ್ತಾ ಗೊತ್ತಾಗ್ತಿಲ್ಲ. ನೋಡಿ ಆನ್ ಮಾಡೋಣ. ಗೋಪುರ ಆಫ್ ಆಯಿತು. ಅದು ಅರ್ಥ ಆಗ್ತಿಲ್ಲ. ಆನ್ ಆಗ್ತಿಲ್ಲ ಬ್ರೋ. ಆನ್ ಆಗ್ತಿದೆ. ಹಾಂ ಗೈಸ್, ಗೋಪುರ ಆನ್ ಆಗ್ತಿಲ್ಲ. ಟಕ್ಕಂತ ಆಫ್ ಆಯ್ತು. 23% ಎಷ್ಟೋ ಇತ್ತು ನನ್ನ. ಹೌದಾ? ಹೌದು. ಮತ್ತೆ ಯಾಕೆ ಆಫ್ ಆಗಿತ್ತು? ಏನಂತ ಗೊತ್ತಿಲ್ಲ ಗೈಸ್, 23% ಇತ್ತೆ ಅಂತೆ. ಬರೀ 3 minutes 4 minutesಗೆ ಇದೆ ಆಫ್ ಆಗ್ತಿ. ಆನೇ ಆಗ್ತಿಲ್ಲ. ಆನೇ 23-24 ಮಿನಿಟ್ಸ್ ಕನ್ಫರ್ಮ್ ನೋಡಿದ್ದೀನಿ. ಹೌದಾ? ಏನು ಬ್ಯಾಟ್ರಿ ಜಾಸ್ತಿ ಬ್ಯಾಕಪ್ ಬರುತ್ತೆ ಬಂದು, ಮತ್ತೆ ಇಷ್ಟು ಬೇಗ ಆಗೋಯ್ತಾ? ಏನು ನಡೀತಿದೆಯೋ ಗೊತ್ತಿಲ್ಲ. ಗೈಸ್, ಈ ಒಂದು ಕ್ಯಾಮ್ರಾದೇ ನಮಗಿರೋ ವಿಷನು. ನೈಟ್ ವಿಷನ್ ಮಾತ್ರ ಇದೆ ಇವಾಗ ನಮ್ಮ ಹತ್ರ. ಹೌದು, ನೈಟ್ ವಿಷನ್ ತೋರಿಸ್ತಿದ್ರು ಮುಂದ್ಗಡೆ ಅಷ್ಟೇ. ಏನು ಮಾಡೋಣ? ಬೇಕಾದ್ರೆ ಆ ಮರದ ಹತ್ರ ಹೋಗಾದ್ಮೇಲೆ ಔಟ್ರೋ ಕೊಡೋದು. ಹೌದು, ನಾವು ಮೊಬೈಲಲ್ಲಿ ಶೂಟ್ ಮಾಡೋಣ ಅಷ್ಟೇ. ಟ್ರೈ ಮಾಡೋಣ. ಅಲ್ಲಿ ಹೋಗಾದ್ಮೇಲೆ ಗೋಪುರ ಏನಾದರೂ ಅಲ್ಲೆಲ್ಲ ಗಂಟ್ಲೆಲ್ಲ ಒಣಗೋಗ್ಬಿಟ್ಟಿದೆ. ಆದರೆ ಬ್ರೋ, ನನಗೆ ಯಾರೋ ಬೆನ್ನೆ ಮೇಲೆ ಕುತ್ಕೊಂಡಿರೋ ಥರ ಅನಿಸ್ತಿದೆ ಬ್ರೋ. ಮತ್ತೆ ನನಗೆ ಯಾವ ಥರ ಫೀಲ್ ಆಗಿರಲ್ಲ. ಹಿಂದೆ ತಿರುಗಿ ನೋಡಿ ಇವಾಗ. ನನ್ನ ಬ್ಯಾಕ್ ಪೈನ್ ಫುಲ್ಲೂ ಬರ್ತಿದೆ ಬ್ರೋ. ಏನು ಹಿಂಗಾಗ್ಬಿಡ್ತಾರೆ ರೋಡು. ಅಲ್ವಾ? ರೋಡ್ ಮುಗಿದ್ರೆ ಚೆನ್ನಾಗಿದೆ. ಆದಮೇಲೆ ಕಾರ್ ರೋಡ್ ಇದೆ ಅಲ್ವಾ? ರೋಡೆಲ್ಲ ಮುಗಿದೈತಾ? ರೋಡ್ ಬಂದ್ಬಿಡ್ತು. ಬಂತು ಬ್ರೋ, ಸ್ವರ್ಗ ಬಂತು ಬ್ರೋ. ಗಾಯ್ಸ್, ನಾವು ಏನೋ ಎಲ್ಲಿಗೋ ಹೋಗಿ
ಇಲ್ಲಿಗೆ ಬಂದಿದ್ದೀವಿ ಬ್ರೋ. ನಿಂಬೆನು ಸ್ಟಾರ್ಟಿಂಗಲ್ಲಿ ನೋಡಿದ್ದು ನಿಂಬೆನಾ ಸ್ಟಾರ್ಟಿಂಗ್ ತೋರಿಸಿದ ಏ ಇಲ್ಲ, ಇಲ್ಲಿ ಹೇಗೆ ಬಂತು ಗೈಸ್? ನಿಂಬೆಹಣ್ಣು ಇಲ್ಲಿದೆ, ಏನಿದೆ ಇಲ್ಲಿ? ಯಾಕಿದೆ ಬ್ರೋ? ಸ್ಟಾರ್ಟಿಂಗ್ ನೋಡಿದ್ದೀವಿ ನಾವು. ಸ್ಟಾರ್ಟಿಂಗು ನೋಡಿಲ್ಲ ಅನ್ಕೊತೀನಿ ಬ್ರೋ. ನೋಡಿ ಬ್ರೋ, ಗೋಪ್ರೋ ಆನ್ ಮಾಡಕ್ಕೆ ಟ್ರೈ ಮಾಡಿ ನೋಡಿ. ಆಗ್ತಿಲ್ವಾ? ಗೋಪ್ರೋ ಆನ್ ಆಗ್ತಿಲ್ಲ ಬ್ರೋ. ನನಗೆ ಕೋಲ್ಡ್ ಆಗ್ತಿಲ್ಲ, ಫುಲ್ ಕೋಲ್ಡ್ ಆಗೋಯ್ತು ನಮಗೆಲ್ಲ. ಮೊಬೈಲಲ್ಲೇ ಶೂಟ್ ಮಾಡೋಣ. ಹಾಗೆ ಮಾಡೋಣ. ಓಕೆನಾ? ನಿಮ್ಮ ಮೊಬೈಲಲ್ಲಿ ಮಾಡ್ತೀರಾ? ನನ್ನ ಮೊಬೈಲಾ? ಆಗಲ್ಲ, ಟ್ರೈ ಮಾಡೋಣ. ನನ್ನ ಚಾರ್ಜಿಂಗ್ ಇಲ್ಲ ಅದಕ್ಕೆ. ಓಕೆ, ಟ್ರೈ ಮಾಡೋಣ. ಗೈಸ್, ನಾವು ಇಂಟ್ರೋಗೆ ಮೊಬೈಲಲ್ಲಿ ಮಾಡಬೇಕು. ಸೊ ಫ್ರೆಂಡ್ಸ್, ಇವಾಗಾದರೆ ನಾವು ಎಲ್ಲಾದರೆ ಸ್ಟಾರ್ಟ್ ಮಾಡಿದ್ದೀರೋ ಅಲ್ಲಿಗಾದರೆ ಬಂದುಬಿಟ್ಟಿದ್ದೀರಿ. ನಿಜವಾಗ್ಲೂ ಇದೊಂಥರ ನಮಗೆ ಭಯ ಪಡಿಸೋ ಥರ ಎಕ್ಸ್ಪೀರಿಯೆನ್ಸು. ಏನಂತೀಯ ಬ್ರೋ? ಹೌದು, ನಾನಂತೂ ಸಿಕ್ಕಾಪಟ್ಟೆ ಎದುರಿದ್ದೀನಿ ಫಸ್ಟ್ ಟೈಮು. ಆ ರೇಂಜಿಗೆ ನನಗೆ ಶ್ಯಾಡೋಸೇ ಆಗಲಿ, ಸೌಂಡ್ಸ್ ಆಗಲಿ ನಿಲ್ಸಂಗಿಲ್ಲ, ನಾವು ಇಳಿಯಂಗಿಲ್ಲ. ಇಳಿದ್ರೆ ಅಲ್ಲಿಗೆ ನಮ್ಮ ಚಾಲೆಂಜು ಅಷ್ಟೇ ಮುಗೀತು. ಸೊ ನನಗಾದರೆ ಅಲ್ಲಿ ಏನದು ಬ್ಲ್ಯಾಕ್ ಮ್ಯಾಜಿಕ್ ಥರ ಮಾಡಿದ್ದಾರೆ. ಅದು ಒಂದು ಮನುಷ್ಯನ ಜೀವನ ಮೇಲೆ ಮಾಡಿರೋದಲ್ವಾ, ಒಂಥರ ಫೀಲ್ ಆಯ್ತು ನನಗೆ. ಅದಕ್ಕೋಸ್ಕರ ನಾನು ನನ್ನ ಚಾಲೆಂಜ್ ಹೋದ್ರೂ ಪರವಾಗಿಲ್ಲ, ಬೇಕಾದರೆ ಇದನ್ನು ನಾವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಮಾಡ್ಕೊಬೋದು ಬ್ರೋ. ಹೌದು, ಅಕಸ್ಮಾತ್ ಒಂದು ಮನುಷ್ಯ ಜೀವ ಹೋಗುತ್ತೆ ಅಂದರೆ ಹಂಗೇಲಿ. ಸೊ ನನಗಂತೂ ಒಂದು ಹ್ಯಾಪಿ ಫೀಲ್ ಇದೆ, ಒಂದು ಖುಷಿ ಇದೆ. ಏನಕ್ಕಂದರೆ ಒಂದು ಏನೋ ಒಳ್ಳೇದಾಗುತ್ತೆ, ಅದನ್ನು ಕೆಡಿಸಿದ್ರೆ ಒಳ್ಳೇದಾಗುತ್ತೆ ಅಂತ ನಂಬಿದೆ ನಾನು. ಅದಕ್ಕೋಸ್ಕರ ರಿಟರ್ನ್ ಬಂದು ಅದನ್ನು ಕೆಡಿಸಿದ್ರಿ ನಾವು. ಬಟ್ ಇವಾಗ ಬ್ರೋ ಹೇಳಿದ್ರು ಕಾಲಲ್ಲಿ ಅಷ್ಟು ಕೆಡಿಸ್ಬಿಡ್ಬೇಕು ಅನ್ನೋ ಮೈಂಡ್ ಬಂದ್ಬಿಡ್ತು ನನಗೆ. ಸೊ ಅದರಿಂದ ಮಾಡಿದೆ ಬ್ರೋ. ನೀನೇನಾದರೂ ಬೇಜಾರು ಮಾಡ್ಕೊಂಡಿದ್ರೆ ಸಾರಿ. ಒಳ್ಳೇದೇ ಮಾಡಿರೋದು, ಬಟ್ ಕಾಲಿಂದ ಮಾಡಿರಲಿಲ್ಲ. ನಿಮ್ಗೇನಾದ್ರೂ ತೊಂದರೆ ಆಗಬಾರ್ದು ಅಂತ ಅಷ್ಟೇ. ಸೊ ಏನಂತಂದರೆ ನಾನು ಭಗವಂತನ ನಂಬಿದ್ದೀನಿ. ನಾನು 500K ವಿಶ್ಶು ದೇವರಾದರೂ ಪೂರೈಸ್ಕೊಡ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ನೀವಿದ್ದೀರಾ, ನಿಮ್ಮ ಕೈಯಲ್ಲಿದೆ, ನೀವು ಸಪೋರ್ಟ್ ಮಾಡೇ ಮಾಡ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಬ್ರೋ ನೀವೇನು ಮಾತಾಡ್ತೀರಾ ಮಾತಾಡಿ. ಏನಿಲ್ಲ ಬ್ರೋ, ನನಗೆ ಪ್ರೌಡಾಗಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಪ್ರೌಡಾಗಿ ಸೋತೋಗಿದ್ವಿ. ಹೌದು, ಪ್ರೌಡಾಗಿ ಸೋತೋಗಿದ್ವಿ. ಹೌದು. ಸೊ ಇನ್ನೊಂದು ಏನಂದರೆ, ನಾವು ವಿಶ್ಯು ಈ ಥರ ಚಾಲೆಂಜ್ ದೆವ್ವ ಕೊಡೋಕ್ಕಿಂತ ನಮ್ಮನ್ನು ಯಾರು ಇಷ್ಟದವರೆಗೂ ತಗೊಂಡು ಬಂದಿದ್ದಾರೋ ಅವರೇ ಇದ್ದಾರಲ್ವ, ಅವ್ರು ನಮ್ಮನ್ನು, ವ್ಯೂವರ್ಸ್ ಇದ್ದಾರಲ್ವ, ಹೌದು, ಅವ್ರನ್ನ ನಂಬ್ತೀವಿ. ಸೊ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಇದೆಲ್ಲ ಮಾಡ್ತಿರೋದು. ಸೊ ಇದನ್ನು ನಂಬ್ತಿಲ್ಲ ನಾವು, ಅರ್ಥ ಆಯ್ತಾ? ಸೊ ನೀವು ನಮಗೆ ಮೇಯ್ನು. ಸೊ ನೀವು ಅದು ಕೊಡ್ತೀರಾ, ಅವರು ಏನೇನು ವಿಶ್ ಮಾಡ್ಕೊಂಡಿದ್ದಾರೆ ಆಗಲಿ. ಓಕೆನಾ? ಒಳ್ಳೇದಾಗಲಿ. ಓಕೆ ಬ್ರೋ, ಅಷ್ಟೇ ಬ್ರೋ. ಸೊ ಫ್ರೆಂಡ್ಸ್, ನೋಡೋದ್ರಲ್ಲ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು. ಸೊ ಈ ವಿಡಿಯೋ ಹೆಂಗಿತ್ತು ಅಂತಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ಗೂ ಯುವಪನ್ ಚಾನಲ್ಗೂ ದಯವಿಟ್ಟು ಸಪೋರ್ಟ್ ಮಾಡಿ. ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ವಿಡಿಯೋ ಮಾಡ್ತಾಯಿದ್ದೀರಿ. ಸೊ ಯುವಪಂಚ್ ಅವ್ರ ಲಿಂಕ್ ಬಂದ್ಬಿಟ್ಟು ನಾನು ಭಯ ಅಂತಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಮೆಂಟ್ ಸೆಕ್ಷನಲ್ಲೂ ಪಿನ್ ಮಾಡಿರ್ತೀನಿ. ಸೊ ಅವ್ರ ಚಾನಲ್ನ ಚೆಕ್ಔಟ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಾಯಿದ್ದಾರೆ. ಅವ್ರ ಚಾನಲ್ಗೂ ಒಂದು 11 ಮೈಲ್ಸ್ ಚಾಲೆಂಜ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದೇ ರೂಟ್ ಇರುತ್ತೆ, ಹೆಂಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಈ ಲೊಕೇಶನ್. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಬಾಯ್ ಫ್ರೆಂಡ್ಸ್.